ಸಾರಥಿ ಅದು ಹತ್ತನೂರು ನಾರದ ತೋರ್ಪೈ ಪರ್ವತದಲ್ಲಿ ಕುಳಿತು ಹರಣಗೊಳಿಸಿ ತ್ರಿಶೂಲ ಪರವಾಗಿ ಪಡೆದ ಈ ಭಾರತವ ರಾಮನ ಪರಶುರಾಮನಾಗುವುದಕ್ಕೆ ಬದ್ಧರಾಗಲು ಇಲ್ಲೇ ಕುಳಿತು ತಪಸ್ಸನ್ನು ಮಾಡುವ ನೋಡಲು ಇದೇನು ಆಶ್ಚರ್ಯ! ಈ ಕೈಲಾಸಗಿರಿಯಲ್ಲಿ ಓಂ ನಮ ಶಿವ ಎಂಬ ಶಬ್ದವು ಕೇಳಿ ಬರುತ್ತಿರುವುದಲ್ಲ? ಅಂತ ವಿಶ್ವಾಮಿತ್ರನ ತಪಸ್ಸನ್ನು ಕೆಡಿಸಿದಂತ ಮಹಾ ಮಹಿಮವಂತಳು ನಾನಲ್ಲವೇ? ಹತ್ತಿರಕ್ಕೆ ಹೋಗಿ ಮಾತನಾಡಿಸುವೆ, ನನ್ನ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳುವೆ. ಆಹೋ ಸುಂದರ, ಏಳೇಳು ಮೇಲೇಳು. ಇದೇನು ಆಶ್ಚರ್ಯ! ಈ ದಿನ ಕೈಲಾಸ ಪರ್ವತ ಸಾನ್ನಿಧ್ಯದಲ್ಲಿ ಓರ್ವ ಸ್ತ್ರೀಯರ ಈ ಸ್ತ್ರೀಯರು ಧಾರಾಗಿರಬಹುದು. ಅಜನನ ಪತ್ನಿಯಾದ ಶಾರದೆಯೋ ಇಲ್ಲವೇ ಸುಜನರ ಪಡೆಯುವ ಸಾಕ್ಷಾತ್ ಆ ಲಾಕ್ಷಣ ಸತಿಯಳಾದ ಪಾರ್ವತಿ. ಈ ತಾಯಿಯು ಎನ್ನ ಮೇಲೆ ಕರ್ಣ ತೋರಿ ಬಂದಂತೆ ಕಾಣುತ್ತದೆ. ಈ ಸಾರಿನಾರ್ಯ ಮಾತನಾಡಿಸುವುದು. ಆಹೋ ಮಾತೃ ಸಮನರಾದ ಸ್ತ್ರೀಯಳೇ, ನೀನು ದಾರು ನಿನ್ನ ಹೆಸರೇನು? ಇಲ್ಲಿ ಸಂಚರಿಸುವ ಕಾರಣವೇನು? ಬೇಡಮ್ಮ ಸೌಭಾಗ್ಯವತೆ ಪರಮ ಪ್ರಖ್ಯಾತೆ. ಆಹೋ ಸುಂದರ, ಮಾ ಸ್ತ್ರೀಯಳೇ, ನನ್ನನ್ನು ದಾರು ಎಂದು ಕೇಳಿದೆಯಾ? ಹೌದು ಸ್ತ್ರೀಯಳೇ. ನಾನು ದಾರೆಂಬುದು ಸ್ತ್ರೀಯಳೇ, ಸುರಲೋಕಕ್ಕೆ ಅಧಿಪತಿಯಾಗಿರುವ ದೇವೇಂದ್ರನ ಪ್ರೇಯಸಿ ಎಂದ ಹೆಸರು ಮೇನಕ ಎಂದು ಕರೆಯುವರು. ಇಲ್ಲಿಗೆ ಬಂದ ಕಾರ್ಯದಾವುದು? ಈ ಕೈಲಾಸಗಿರಿಯಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡೆನು. ನಿನ್ನ ಬಳಿಗೆ ನಾನು ಓಡೋಡಿ ಬಂದಿರುವೆನು. ಆಹೋ ಸುಂದರ, ಮಾ ಸ್ತ್ರೀಯಳೇ, ನೀನು ದಾರು, ನಿನ್ನ ಹೆಸರೇನು? ಇಲ್ಲಿ ಕುಳಿತು ತಪಸ್ಸು ಮಾಡಲು ಕಾರಣವೇನು ಪ್ರಿಯ? ತಿಳಿಸು ನಿನ್ನ ಮನದ ವಿಷಯ. ಅಮ್ಮ ಕಮಲಮುಖಿ, ನಾನು ದಾರೆಂದರೆ ದಾರು ಈಳ ಮಂಡಲದೋಳು ಕೋಟಿ ಸೂರ್ಯ ಪ್ರಕಾಶ ಪ್ರಜ್ವಲ್ಲನಾದ ಜಮದಗ್ನಿ ಮುನಿಯ ಸಂಭೂತ ಪರಮ ಪ್ರಖ್ಯಾತ ಭಾರ್ಗವರಾಮ ಹೆಸರಿನ ವಿಖ್ಯಾತ. ಓಹೋ, ಭಾರ್ಗವರಾಮ. ರಾಮ, ಇಂದು ರಾಜರೊಳ ನಾನೇ ಗಂಡು ಗಲಿ ಎಂದು ಮಂಡೆಯನ್ನು ಕೆಂಡಲಿವ ದುರ್ಳ ದುಷ್ಟ ಕಾರ್ತವಿ ರಾಜ್ಯನ ನನ್ನ ಸಂಮರ್ವ ಮಾಡದ ಕಾರಣ ಮಹಾದೇವನ ಕುರಿತು ತಕ್ಕವರಂ ಬೇಡಲು ಇಲ್ಲಿಗೆ ಬಂದಿರುವೆ. ಇಂಥ ವೈರಾಗ್ಯ ಪುರುಷನಿಗೆ ನೀನು ಬಂದ ಕಾರಣ ನಿನ್ನ ಕಾರ್ಯದಾವುದಿರುವುದು ಏನಿದ್ದರೂ ಎನ್ನ ಮುಂದೆ ಬಿತ್ತರಿಸು. ಪನಿವೇಳಿ ರಾಮ, ಸ್ತ್ರೀಯಳೇ, ನಾನು ಬಂದ ಕಾರಣ ಕೇಳಿದೆಯಾ? ಹೌದು ಸ್ತ್ರೀಯಳೇ. ಹೇಳಿದರೆ ನೆರವೇರಿಸಿಕೊಳ್ಳುವುದಿಲ್ಲ? ಹೇಳುವಿನ ಕೇಳು. ಚೆನ್ನಾಗಿ ಸ್ತ್ರೀಯಳೇ. ರಾಮ ಒಂದು
ವಾಸ್ತವಾದರೆ ಏನು ಮಾಡಬೇಕು ಸ್ತ್ರೀಯರೇ? ಹತ್ತಿರಕ್ಕೆ ಬರಬೇಕು. ಎಷ್ಟು ಮಾತ್ರಕ್ಕೆ ಹತ್ತಿರಕ್ಕೆ ಬರುವುದಿಲ್ಲ? ಬಿಡುವುದಿಲ್ಲವೇ? ಸಹಜವಾಗಿ ಬಿಡುವುದಿಲ್ಲ ಮೇನಕ. ರಾಮ ಬಂದು ಅಹೋ ಪ್ರಿಯ, ಸ್ತ್ರೀಯರೇ, ಕಾಮಕಲ ಇರುವ ಪುರುಷನಾದರೆ ಒಡಂಬಡುವನು, ರಸಿಕತೆ ಇಲ್ಲದ ಪುರುಷನಾದರೆ ಎನ್ನನ್ನು ಧಿಕ್ಕಾರ ಮಾಡುವನು. ಅಹೋ ಸುಂದರ, ಕಾಮ ಮದವೇರಿದ ಮಹಿಳೆ, ನೀನೆಂಥ ಪುರುಷನು? ಸ್ತ್ರೀ ಸುಖಕ್ಕಿಂತ ಅಧಿಕವಾದದ್ದು ಈ ಭೂಮಿಯೊಳಗೆ ಮತ್ತೆ ಯಾವುದೂ ಇಲ್ಲ. ಅದು ಗೊತ್ತಿದ್ದರೂ ಸಹ ನನ್ನಂತ ಸ್ತ್ರೀಯರಿಗೆ ಹೆದರುವೆಯಲ್ಲ. ರೇಣುಕಾ ಕುಮಾರ, ನೀನೆಂಥ ಧೀರ. ಆಯೇ ವಾಸವನ ರಾಣಿ ಚತುರ ಮಾತಿನಲ್ಲೊಬ್ಬಂತಾನೆ. ಸ್ತ್ರೀಯರನ್ನು ಕೂಡುವುದಕ್ಕೆ ಕಾಮಕಲ ರಸಿಕರಾದರೆ ಒಡಂಬಡಿದರು, ರಸಿಕತನವಿಲ್ಲ ಪುರುಷನಾದರೆ ಒಡಂಬಡಲಾರನೆಂದು ಇಂಥ ಕೀಳು ಮಾತನಾಡಲನ್ನೆಲ್ಲ ಪ್ರಾರಂಭಿಸಿದ್ಯಾ? ಯುದ್ಧ ಮಾತನ್ನೇ ಹೇಳಿದೆ. ಸ್ತ್ರೀಯರೇ, ಪ್ರಿಯ, ಶ್ರೇಷ್ಠನಾದ ಬ್ರಾಹ್ಮಣ ಕುಲದಲ್ಲಿ ಉದ್ಭವಿಸಿ ಋಷಿ ವರ್ಯದಲ್ಲಿ ಶ್ರೇಷ್ಠನಾದ ಎನ್ನಲ್ಲಿ ನಿನ್ನ ಬೂಟಾಟಿಕೆಯನ್ನು ತೋರಿದರೆ ನಾನೇನ ಬುದ್ಧಿ ಇಲ್ಲದವನೇ ಹೇಗೆ? ನಿನ್ನ ಮಾಯಾ ಜಾಲಕ್ಕೆ ಮರುಳಾಗುವ ಮಂಕುಮತಿ ನಾನಲ್ಲ. ನಿನ್ನ ನೀಚ ವೃತ್ತಿಯನ್ನು ಸಾಗಿಸಲಿಲ್ಲ ಬೇರೆ ಯಾರಾದರಿದ್ದರೆ ಅವರಲ್ಲಿ ನಿನ್ನ ಕಾಮಗಾತ್ರವನ್ನು ಕಳೆದುಕೊಂಡು ಪ್ರಿಯ, ಸ್ತ್ರೀಯರೇ, ರಾಮ, ನನ್ನ ಮನಸ್ಸು ನಿನ್ನ ಮೇಲೆ ಬಂದಿರುವುದು. ಭಾರ್ಗವ, ಕಾಮ ಮತವೇರಿದ ಮಹಿಳೆ, ಹೇಳುವೆನು ಕೇಳು. ಮಹಿಳೆ ರಾಮ, ಹತ್ತಿರಲ್ಲ. ನೀನು ಎಷ್ಟು ವಯ್ಯಾರ ಮಾಡಿದರೂ ನಿನ್ನ ವಯ್ಯಾರತನಕ್ಕೆ ಮರಳಾಗಲಿಲ್ಲ. ಬಾರ ಎಷ್ಟು ಮಾತ್ರಕ್ಕೆ ಬರುವುದಿಲ್ಲ ನೋಡು ಮೇನಕ. ಬಳಿ ಬಾರ ಬರುವುದಿಲ್ಲ ಮೇನಕ. ಬಾರ ಬಾರ ರಾಮ, ಮೇನಕ, ಭಾರ್ಗವ, ಮೇನಕ, ನಿನ್ನ ಮೇಲೆ ಪ್ರೀತಿ ಇಟ್ಟು ಕಂಗೆಟ್ಟು ಬಾಗಿಟ್ಟು ಮನದ ಇಷ್ಟಾರ್ಥವನ್ನು ನೆರವೇರಿಸೆಂದು ಬೇಡಿಕೊಳ್ಳುವೆನು. ರಾಮ, ಕರಗಿಸಬೇಡ ಎನ್ನ ಪ್ರೇಮ. ಹಾಗೇನೆ ಅಂತರವಿಲ್ಲದ ಕಡೆ ಲಕ್ಷ್ಯವನ್ನರಿಸಿ ಕೈ ತೋರಿಸಿ ಗುರಿ ತಪ್ಪದಂತೆ ಎನ್ನೋಡೆಂದು ದೈವ ಸಾಕ್ಷಿಯಾಗಿ ಉಪದೇಶ ಮಾಡಿ ಸ್ವಚ್ಛವಾದ ಬೆಳದಿಂಗಳ ಕಾಂತೆಯನ್ನು ಮುಚ್ಚಿಸಿ ಆನಂದ ಸುಖ ಉಂಟು ಮಾಡಿದೆ. ಏನೇನಕ ಚಿತ್ ಬಂಡಿಗಳ ಕವಚವನ್ನು ತೊಡಿಸಿ ಜಾತ್ರೆ ವಚ್ಚ ಮೆರೆಸಿದರೆ ನಿನ್ನ ತಂತ್ರಕ್ಕೆ ಬಲಿಯಾಗುವುದೆಂದು ತಿಳಿದಿರುವ ಎನ್ನಲ್ಲಿ ನಡೆಯುವುದಿಲ್ಲ ಮಂಕುಮತಿನಾರೆ. ರಾಮ, ಭಾರ್ಗವ, ಕಾಮದಿಂದ ಮೆಚ್ಚಿಗೆ ಮತಗಟ್ಟೆ ಹಾಲು ಇದ್ದಾಗ ಹಬ್ಬವನ್ನು ಮಾಡಬೇಕು,
ಯೌವನವಿದ್ದಾಗಲೇ ಸುಖವನ್ನು ಪಡೆಯಬೇಕು. ಮೊದಲು ನಿನ್ನಂತ ಮೂರು ಬಟ್ಟ ಗಂಡಸಿಗೆ ಮಾನ ಮರ್ಯಾದೆ ಇರಬೇಕು ಮೇನಕ. ಒಲಿದು ಬಂದ ಹೆಣ್ಣನ್ನು ತೃಪ್ತಿಗೊಳಿಸುವ ಮನೋಭಾವನೆ ನಿನ್ನಲ್ಲಿ ಸಹ ಇರಬೇಕು. ಒಳ್ಳೆಯ ಪುರುಷನನ್ನು ಕಾಮನಾಟಕ ಪ್ರೇರೇಪಿಸಲಿಲ್ಲ ಭಾರ್ಗವ, ಅಂತರವಿಲ್ಲದ ಕಡೆ ಲಕ್ಷ್ಯವನ್ನರಿಸಿ ಕೈ ತೋರಿಸಿ ಗುರಿ ತಪ್ಪದಂತೆ ಎನ್ನಂ ನೋಡೆಂದು ದೈವ ಸಾಕ್ಷಿಯಾಗಿ ಉಪದೇಶ ಮಾಡಿ ಸ್ವಚ್ಛವಾದ ಬೆಳದಿಂಗಳ ಕಾಂತೆಯನ್ನು ಮುಚ್ಚಿಸಿ ಆನಂದ ಸುಖ ಉಂಟು ಮಾಡಿದೆ. ಏನೇನಕ ಚಿತ್ ಬಂಡಿಗಳ ಕವಚವನ್ನು ತೊಡಿಸಿ ಜಾತ್ರೆ ವಸ್ತ್ರ ಮೆರೆಸಿದರೆ ನಿನ್ನ ತಂತ್ರಕ್ಕೆ ಬಲಿಯಾಗುವುದೆಂದು ತಿಳಿದಿರುವ ಎನ್ನಲ್ಲಿ ನಡೆಯುವುದಿಲ್ಲ ಮಂಕುಮತಿನಾರೆ. ರಾಮ, ಭಾರ್ಗವ, ಹಾಲು ಇದ್ದಾಗ ಹಬ್ಬವನ್ನು ಮಾಡಬೇಕು, ಯೌವನವಿದ್ದಾಗಲೇ ಸುಖವನ್ನು ಪಡೆಯಬೇಕು. ಮೊದಲು ನಿನ್ನಂತ ಮೂರು ಬಟ್ಟ ಗಂಡಸಿಗೆ ಮಾನ ಮರ್ಯಾದೆ ಇರಬೇಕು ಮೇನಕ. ಒಲಿದು ಬಂದ ಹೆಣ್ಣನ್ನು ತೃಪ್ತಿಗೊಳಿಸುವ ಮನೋಭಾವನೆ ನಿನ್ನಲ್ಲಿ ಸಹ ಇರಬೇಕು. ಒಳ್ಳೆಯ ಪುರುಷನನ್ನು ಕಾಮನಾಟಕ ಪ್ರೇರೇಪಿಸಲಿಲ್ಲ ಭಾರ್ಗವ,
ಉಚ್ಚರಿಸುವುದು ಎಂದ ನಿನ್ನ ನಾಲಿಗೆಗೆ ಬುದ್ಧಿಯನ್ನು ಸತ್ಕೊಂಡ ಸಂಪನ್ನನಾದ ಈ ಮುನಿಯುಮಾರನು ನಿನ್ನ ನೀಚ ಪ್ರೀತಿಗೆ ಬದಲಾಗಲಾಗನು. ಇಂಥ ಯಾವ ಕೆಟ್ಟ ಬುದ್ಧಿಯನ್ನು ತೋರಿದ ಇಲ್ಲಿಂದ ಮರೆಯಾದ ಕಾಮದ ವೇದದ ಮೇಲೆ ಮಾಡಲಿ ಮಾಡುತ್ತವರಾದರೂ ಕೂಡ ನೀನು ಮಾಡುತ್ತಿರುವೆ ಎನ್ನೊಂದಿಗೆ ನೀನು ಮಾಡುತ್ತಿರುವೆ ಎನ್ನೊಂದಿಗೆ ನಿನ್ನ ಹಠವನ್ನು ಬಿಡು, ಎನ್ನ ಆಸೆಯನ್ನು ತೀರಿಸು. ಗಂಡನನ್ನು ಕೂಡಿದರೆ ಅದು ಸಂಸಾರ, ಕಂಡವನನ್ನು ಕೂಡಿದರೆ ಅದು ವಿಚಾರ. ಇದನ್ನು ತಿಳಿದು ಬಾಳಿದರೆ ಅದೇ ಸ್ವರ್ಗ ಸುಖಕ್ಕೆ ಸಂಸಾರ. ನೀನು ಇಲ್ಲಿಂದ ಹೊರಟು ಹೋದರೆ ನನಗೆ ಮಾಡಿದ ಅದೊಂದು ದೊಡ್ಡ ಉಪಕಾರ. ನಾನು ನಿನಗೆ ಉಪಕಾರ ಮಾಡಲು ಬಂದಿಲ್ಲ, ನಾನು ನಿನಗೆ ಅಪಕಾರ ಮಾಡಲು ಬಂದಿಲ್ಲವಲ್ಲ ನನಗ. ನಾನು ಅಪಕಾರ ಮಾಡಿ ಅಂತ ಹೇಳ್ತಿಲ್ಲವಲ್ಲ, ನೀನು ಉಪಕಾರ ಮಾಡಲು ಹೇಳ್ತಿರಲ್ಲ. ನಿನಗೆ ಕೇಳಿದೆಯಲ್ಲ. ರಾಮ, ನೀನು ನಿನ್ನ ಸಿಟ್ಟನ್ನು ಬಿಟ್ಟು ಎನ್ನ ಪ್ರೇಮವನ್ನು ಒಪ್ಪಿಕೊಂಡರೆ ಆರು ದೇವರು ಸಂಗತಿ ಆಗುವುದು. ಭಾರ್ಗವ, ಮನಸ್ಸಿಗೆ ಹೇಗಾಗುವುದು ಗೊತ್ತೇ? ಅದನ್ನು ಬಿಡು, ನನಗೆ ಕೇಳು. ಆಹಾ, ಹಾಲು ಜೇನು ಈ ನಿನ್ನ ರೂಪ ಲಾವಣ್ಯಕ್ಕೆ ಮೆಚ್ಚಿ ಹುಚ್ಚಿಯಾಗಿ ನಿನ್ನ ಬಳಿಗೆ ಹೊರಡಿ ಬಂದಿರುವನು. ಮೆಚ್ಚಿ ಬಂದ ಹೆಣ್ಣಿನ ಆಸೆಯನ್ನು ಪೂರೈಸುವುದು ಬಿಟ್ಟು ಈ ರೀತಿಗೆ ಮಾತಿಗೆ ಒಲ್ಲೆ ಎನ್ನುವ ನಿನ್ನ ಆಳು ಪುರಾಣವನ್ನು ಬಿಟ್ಟು ಎನ್ನ ಪ್ರೇಮವನ್ನು ಒಪ್ಪಿಕೊಂಡು ಬೇಡಿಕೊಳ್ಳುವಿನ ಸುಂದರ ನವ ಮೋಹನ ತಿಳಿದಿರ. ಸುರಪತಿಯ ಸುಂದರಿ ನೀನಂಥ ವಯ್ಯಾರೆ, ನಿನ್ನಂಥವರನ್ನು ಹೇಗೆ ಪ್ರೀತಿಸಿರಬಹುದು? ಅವನಿಗೆ ಸ್ವಲ್ಪವಾದ ನಾಚಿಕೆ ಇದ್ದಂತಿಲ್ಲ. ಅವನ ಹಾಗೆ ಕಾಮನ ನಾನಲ್ಲ, ಈಗಾಗಲ್ಲ. ಇನ್ನು ನಿನ್ನ ಕಾಮದ ಪ್ರೇಮದ ಸುದ್ದಿಯನ್ನು ಎಲ್ಲ ಮುಂದೆ ಹೇಳಬೇಡ. ಸುರನಾರಿಯಾದ ನೀನೆ ಈ ಕೀಳು ಮಟ್ಟಕ್ಕೆ ಇಳಿದರೆ ನಿನ್ನ ವಿದ್ಯಾಬುದ್ಧಿ ತಿಳಿಯದ ಭೂಲೋಕದ ಸಾಮಾನ್ಯ ನಾಗರ ಗತಿಯನ್ನು ಕಾಣಿದರೆ ದೂರ ಸರಿ ನೀಸೆ. ಈ ಕೈಲಾಸಗಿರಿಯಲ್ಲಿ ಸುತ್ತಮುತ್ತ ಯಾರು ಇಲ್ಲ. ನನ್ನನ್ನು ತೃಪ್ತಿಗೊಳಿಸು, ನನ್ನ ತರ ಶಿವನನ್ನು ಧ್ಯಾನಿಸುವಂತೆ. ರಾಮ, ಭಾರ್ಗವ, ಹೇಳು.
ಬಹುದ ಮದನೆಯನ್ನು ನೋಡಿ 500 ರೂಪಾಯಿ ಪುತ್ರನ ತಪವನ್ನು ಬಿಟ್ಟು ನಿನಗೆ ಸುಖವನ್ನು ಕೊಟ್ಟರು. ಆತನಿಗಿನ ಹೆಚ್ಚಿನವರು ನೀನೇನು ನನಗಲ್ಲ. ವ್ಯರ್ಥ ಸಮಯವನ್ನು ಕಳೆಯಬೇಡ. ನಿನ್ನ ಹಠವನ್ನು ಬಿಟ್ಟು ಎನ್ನ ಪ್ರೇಮವನ್ನು ಒಪ್ಪಿಕೋ ಸುಂದರ. ನಾನು ಮೋಹನ ಎಂದಿಲ್ಲ. ಅಯ್ಯೇ ಚಂಬಾರಿಯ ಮೂಲೆಯಲ್ಲಿ ನಿನ್ನ ನಡೆತನ್ನ ಮೆಚ್ಚುವುದೆಲ್ಲ ಕೇಳ್ತಾನೆ. ಯಾತಕ್ಕೆ? ಅದು ಯಾಕಂದ್ರೆ ನನ್ನ ಜೀವನ ಚರಿತ್ರೆ ನೆನೆಸಿಕೊಂಡರೆ ನನಗೆ ಕೋಪ ಸಹಿಸಲಾಗೋದಲ್ಲ. ಹೌದೇ? ವಿಶ್ವಾಮಿತ್ರನ ತಪವನ್ನು ಆಚರಿಸುವಾಗ ನಿನ್ನ ಕಾಮನಾಟಕ ಪ್ರೇರೇಪಿಸಿ ವಿಶ್ವಾಮಿತ್ರನೊಡನೆ ಸುಖ ಸಂಸಾರ ಮಾಡಿ ಶಕುಂತಲೆ ಎಂಬ ಮಗುವನ್ನು ಬಿಟ್ಟು ನೀನು ನಿನ್ನ ಅಂತಃಪುರಕ್ಕೆ ತೆರಳಿದೆ. ನೀನು ನನ್ನ ದೇಶ ಸುಖವಾಗಲು ಮನೆ ಬಟ್ಟೆ ಇಲ್ಲ, ಮಾನವರ್ಯಾದೆಗಳನ್ನು ಬರಲಿಲ್ಲ. ನನಗೆ ಬೇಕಾಗಿಲ್ಲ. ನಮ್ಮ ಹೋರಾಟ ಎನ್ನ ಮುಂದೆ ನಡೆಯುವುದಲ್ಲ. ಮಂಕಮುಚ್ಚಿನಾರೆ ಸುಮ್ಮನೆ ಬಾಯಿ ಮುಚ್ಚಿಕೊಂಡಿರಿ. ನೀ ಬಂದಿದ್ದಾರೆ ರಾಮ. ಮೇನಕ, ನಾನು ಬಂದ ದಾರಿಯನ್ನು ಹೇಳಿ ಎಂದು ಹೇಳಿದೆಯಾ? ಮೇನಕ, ನೀನು ನಿನ್ನ ಆಸೆಯನ್ನು ಪೂರೈಸು. ಎಷ್ಟು ಮಂದಿಗೆ ನಿನ್ನ ಆಸೆಯನ್ನು ನೆರವೇರಿಸುವುದಿಲ್ಲ. ನಿನ್ನ ಹಠವು ಸರಿಯಲ್ಲ. ನಿನ್ನ ಆಟವು ಸರಿಯಲ್ಲ ಮೇನಕ. ಹೆಣ್ಣಿನ ಸಲುವಾಗಿ ಇಂಥವರಿಗೆ ತಪವನ್ನು ಗೈದಿರುವರು. ಅವನಿಗೆ ಏನಾಗಿರೋದು ಗೊತ್ತಿರೋದಿಲ್ಲ ಮೇನಕ. ಏನಾಗಿರೋದು? ಆ ಪರಶಿವನೇ ಹೆಣ್ಣಿನ ಸಲುವಾಗಿ ತನ್ನ ಕೈಲಾಸಗಿರಿಯನ್ನೇ ಬಿಟ್ಟು ಬಂದು ತಪವನ್ನು ಗೈದಿರುವನು. ಅವರು ಲೋಕ ಕಲ್ಯಾಣಕ್ಕೋಸ್ಕರ ಕಾರ್ಯವನ್ನು ಮಾಡಿರೋದು ಮೇನಕ. ನೀನು ನಮ್ಮ ಕಲ್ಯಾಣಕ್ಕಾಗಿ ಎಷ್ಟು ಮಾತ್ರಕ್ಕೆ ನಾನು ಮಾಡುವುದಿಲ್ಲ ಮೇನಕ. ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಜಮದಗ್ನಿ ಕುಮಾರ ಕೇಳಿದ್ರೆ ಮುಂದೆ ಸಾಗುವುದಿಲ್ಲ. ಭಾರ್ಗವ, ಇಂದ್ರನು ಮಧ್ಯರಾತ್ರಿಯಲ್ಲಿ ಜ್ವಾಲೆಯಾಗಿ ಕೂಗಿ ಅಹಲ್ಯೊಂದಿಗೆ ಸುಖವನ್ನು ಪಡಲಿಲ್ಲವೇ? ಅದರಂತೆ ನೀನು ಇಂದು ಎಂದನ್ನು ತೃಪ್ತಿಗೊಳಿಸಿ ನಿನ್ನಲ್ಲಿ ಬೇಡಿಕೊಳ್ಳುವೆನು ಪ್ರಿಯ. ಈಗಲೇ ಹಿಡಿದುಕೋ ಎನ್ನ ಕೈಯ.
ಹಾಗೇ ಮತವೇರಿದ ಮಂತ ಸ್ತ್ರೀಯರೇ, ತಪವಂತನಾದ ಗೌತಮ ಮುನಿಯನ ಕಾಮಾಂಧನಾದ ಹಿತ್ರನ ಮಧ್ಯರಾತ್ರಿಯಲ್ಲಿ ಕೋರಿಯಂತ ಕೂಗಿ ಆತನ ನದಿಯ ಸ್ನಾನಕ್ಕೆ ಹೋಗುವಂತೆ ಮಾಡಿ ಸ್ವರ್ಗದಿಂದ ತೆರೆಗಿಳಿದು ಬಂದು ಪತಿವ್ರತೆಯಾದ ಹಾಲ್ಯದೇವಿಯನ್ನು ಶಿಲೆಗರಿಸಿದ. ತತ್ ಮುನಿಯ ವೇಷಂತಾಳಿ ತನ್ನ ಕಾಮಾಂಧತೆಯನ್ನು ಚಾಟಿ ಮಾಡಿಕೊಂಡನ. ಅಯ್ಯೇ ಲಿಂಗವೇಲೇ, ಗೌತಮ ಮಹರ್ಷಿಯರೊಡನೆ ಶಾಪಗ್ರಸ್ತನಾಗಿ ಮೈ ತುಂಬ ಯೋನಿಗಳನ್ನು ಪಡೆದುಕೊಂಡನ. ಅದೇ ಆದಕ್ಕೆಂದರೆ ಮದನನ ತಾಪ ಇಂದ್ರನ ನೆತ್ತಿಗೇರಿ ತಾದ ನಾರ್ಯರಲ್ಲಿ ಬೆರೆಯುವ ಪುರುಷನಾದ ತನ್ನ ಮಾಡಿದನ. ಸರಿಯಾದ ಗುಣವುಳ್ಳ ಪುರುಷನಾಗಿದ್ದರೆ ಅವನಿಗೆ ಅದಕ್ಕಿಂತ ಅಪಮಾನವಾಗುತ್ತಿತ್ತು. ನೀನು ಇನ್ನು ಜ್ಞಾನ ಸಂಪನ್ನೆಯರಿಗೆ ದುರ್ಬುದ್ಧಿಯನ್ನು ಉಪದೇಶ ಮಾಡಿದನಾಗಿ ನುಡಿಯ ಬಿಡಿ ಮಾತು ಮತ್ತೊಂದು ಸಾರೆ. ನನ್ನ ಮೇಲೆ ಕರುಣೆಯನ್ನು ತೋರು, ಎನ್ನ ಆಸೆಯನ್ನು ತೋರು. ಮೇನಕ, ಹೆಣ್ಣಿನ ಸುಖವೇ ನಿನಗೆ ಬೇಕಾಗಿಲ್ಲವೇ? ಬೇಕಾಗಿಲ್ಲ ಮೇನಕ, ಬೇಕಾ ನನಗೆ ಪರಸ್ಪರನ ಪಾದ ಬೇಕಾಗಿರೋದು ಮೇನಕ. ಹೇಳಿದೆ ಪಾರಕ್ಷಿವನ ಜಡೆಯಲ್ಲಿರುವ ಚಂದ್ರನು ಗುರು ಪತ್ನಿಯಾದ ತಾರೆಯನ್ನು ಮೋಹಿಸಿ ಮುದ್ದಾದ ಮಗುವನ್ನು ಕಳೆದುಕೊಂಡು ತನ್ನ ಚಂದ್ರ ವಂಶವನ್ನು ಉದ್ಧಾರಿಸಲಿಲ್ಲವೇ? ಅದನ್ನ ತೆಗೆದುಕೊಂಡು ನೀನಾದರೆ ಏನು ಮಾಡುವೆ? ಅದನ್ನ ಬಿಡು. ಈಗ ನೀನು ನನ್ನನ್ನು ಕೂಡೆಂದು ನಾನು ನಿನ್ನಲ್ಲಿ ಬೇಡಿಕೊಳ್ಳುವೆನು ಪ್ರಿಯ. ಕೇಳಿದ್ದು ಪ್ರಿಯ. ಹಾಗೇ ನಾರಿ ಸುರಸುಂದರೇ, ನಿನ್ನಲ್ಲಿ ಕಪಟ ಮದ ಮೋದ ಕಟ್ಟಬಿಟ್ಟಿ ಬೆಟ್ಟದಷ್ಟಿಗೆ ಚಂದ್ರನ ಇಂದ್ರನಿಗಿಂತ ಕಾರಣಾಂತರು ಗುರುಪತ್ನಿ ತಾರೆಯನ್ನು ಮೋಹಿಸಿದ ಕಾರಣ ತಿಂಗಳಲ್ಲಿ 15 ದಿನ ಬೆಳಕು 15 ದಿನ ಕತ್ತಲು ತೋರುವನ. ಅವನ ನಿಷ್ಠಾವಂತನಾಗಿದ್ದರೆ ದೇವತ್ಯಮಾನವಾದ ಸೂರ್ಯನಂತೆ ದಿನಾನಿತ್ಯ ಪ್ರಕಾಶಿಸುತ್ತಿದ್ದನ. ಪರಸ್ತ್ರೀಯನ್ನು ಬಯಸಿದ
ಬಂದ ಹೆಣ್ಣಿನ ಆಸೆಯನ್ನು ಪೂರೈಸುವುದಲ್ಲ ಬುದ್ಧಿ ಸಂಪನ್ನ. ತಪಸ್ಸಿಗೆ ವಿಘ್ನವನ್ನು ಭಕ್ತರನ್ನು ಸಮ್ಮತಿಸಿದರೆ ಬ್ರಹ್ಮಚರ್ಯ ಧರ್ಮದಲ್ಲಿ ಸದ್ದೆಂಬುದು ಈ ಜಗತ್ತಿಗೆ ಅದೇ ನೇನಕ ಸ್ತ್ರೀಯರು ಹೋದರೇನು ಇಲ್ಲವೇ ಇಲ್ಲ ಬಿಟ್ಟು ಹೋರಾಡಿದರೇನು ಇವಳ ಭೂತಾಟಿಕೆಗೆ ಬ್ರಹ್ಮಚರ್ಯ ಎಂಬ ಗಟ್ಟಿ ಮನಸ್ಸು ಕರಗದೆ ಅದು ಎಂದಿಗೂ ಸಾಧ್ಯವಿಲ್ಲ. ಆದ ಕಾರಣ ಈಗಲೇ ಈಶ್ವರನನ್ನು ಪೂಜಿಸಿ ತಪಸ್ಸಿಗೆ ಕುಳಿತುಕೊಳ್ಳಲು ಓಡುವುದರಲ್ಲಿ ಸಾಧ್ಯತೆ ತಪಸ್ಸಿಗೆ ಕುಳಿತುಕೊಳ್ಳಲು